ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ಇದೊಂದು ಡೆವಿಲ್ ಸಿನಿಮಾದ ಬ್ರೇಕ್ ಡೌನ್ ಆಗಿರುವಂತದ್ದು. ಮೊದಲನೇದಾಗಿ ನಾನು ಹೇಳ್ಬಿಡ್ತೀನಿ, ಈ ಸಿನಿಮಾದಲ್ಲಿ ಫ್ರೇಮ್ ಬೈ ಫ್ರೇಮ್ ನಾನು ಕ್ಯಾಪ್ಚರ್ ಮಾಡಿರುವಂತ ಒಂದೊಂದು ಫೋಟೋನ ನಿಮ್ ಮುಂದೆ ಇಟ್ಟು ತೋರಿಸ್ತಾ ಇದೀನಿ, ಏನೇನು ನಡೆಯೋಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಮೊದಲನೇದಾಗಿ ಸ್ಟಾರ್ಟ್ ಆಗುವಂತದ್ದು ಫೈಟ್ ಸೀಕ್ವೆನ್ಸ್ ಆಗಿರುವಂತದ್ದು. ಆ ಫೈಟ್ ಸೀಕ್ವೆನ್ಸ್ಗೂ ಮೊದಲು ನಾವೆಲ್ಲ ನೋಟಿಸ್ ಮಾಡುವಂಥದ್ದು ಏನ್ ಗೊತ್ತಾ, ಅದೊಂದು ಕೆಸಿನೋ ಟೈಪ್ ನ ಬಾರ್ ಆಗಿರುವಂತದ್ದು. ಬಾರ್ ಡಾನ್ಸರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆ ಒಂದು ವೈಬಲ್ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ನ ಮಾತಾಡ್ತಿರುವಂತದ್ದು. ಅದು ಬರುವಂತದ್ದು ನಿಮ್ಗೆ ಯಾವ ಗೊತ್ತಾ, ಎಂಡಿಂಗ್ ಅಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಬಂದು ಕುತ್ಕೊಂತಾರೆ, ಫುಲ್ ವೈಬ್ ಅಲ್ಲಿ ಕುತ್ಕೊಂಡು ಚಾಲೆಂಜ್ ನಂಗ ಅಂತ ಕೇಳ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುವಂತದ್ದೇ ಫೈಟ್ ಸೀಕ್ವೆನ್ಸ್ ಆಗಿರುವಂತದ್ದು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬಂದಾಗ ಅವರು ಅವರ ಗನ್ನಿಂದ ಬುಲೆಟ್ ನ ಕೆಳಗಡೆ ಬಿಡ್ತಾರೆ. ಯಾಕೆ ಗೊತ್ತಾ, ಇದೊಂದು ರಿವೆಂಜ್ ಫೈಟ್ ಆಗಿರುವಂತದ್ದು. ಆ ಎಲ್ಲಾ ಪಾಸ್ಟ್ ನ, ಅಂದ್ರೆ ಡೀಪ್ ಪಾಸ್ಟ್ ಇಡ್ಕೊಂಡು ವಿತ್ ಕ್ರೇಜಿ ಪ್ರೆಸೆಂಟ್ ಇಲ್ಲಿ ರಿವೆಂಜಿಗೋಸ್ಕರ ಬಂದಿರುವಂತದ್ದು. ಆಯ್ತಾ, ಈ ಬೇರೆಯವ್ರು ಏನ್ ಮಾತಾಡ್ತೀರ ಗೊತ್ತಾ, ಇದನ್ನೆಲ್ಲ ಇವ್ರು ಇಲ್ಲಿ ಇವರ ನಿಜ ಜೀವನದಲ್ಲಿ ಏನ್ ನಡೆದಿದೆ ಅದನ್ನ ವಿತ್ ಡೀಪ್ ಪಾಸ್ಟ್ ವಿತ್ ಕ್ರೇಜಿ ಪ್ರೆಸೆಂಟ್ ಸಿನಿಮಾದಲ್ಲಿ ಮೇ ಬಿ ಇರ್ಬೋದು ಅಂತ ಹೇಳ್ತಿದ್ರು. ಆದ್ರೆ ಅಲ್ಲ, ಇದು ಸಿನಿಮಾಗೆ ರಿಲೇಟೆಡ್ ಇರುವಂತದ್ದಾಗಿರುವಂತದ್ದು. ಒಂಥರ ಅದರಲ್ಲಿ ಫೈಟ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಆ ಬುಲೆಟ್ ನ ಇಳಿಸುವಂತ ಮೇನ್ ರೀಸನ್ ಯಾಕೆ ಅಂತಂದ್ರೆ, ಟಾರ್ಚರ್ ಮಾಡಿ ಹೊಡಿಬೇಕು, ರಿವೆಂಜಿಗೋಸ್ಕರ ಬಂದಿರುವಂತದ್ದು. ಟಾರ್ಚರ್ ಮಾಡಿ ಸಾಯಿಸ್ಬೇಕು ಅಂತ ಬಂದಿರುವಂತದ್ದು. ಒಂದು ಬುಲೆಟ್ ಅಲ್ಲಿ ಸಾಯಿಸುವಂತ ಇಚ್ಛೆ, ಯಾವುದೇ ಒಂದು ಇಚ್ಛೆ ಇಲ್ಲ, ಅದಕ್ಕೋಸ್ಕರ ಟಾರ್ಚರ್ ಮಾಡಿ ಸಾಯಿಸ್ಬೇಕು ಅಂತಾನೆ ಆ ಫಸ್ಟ್ ಆ ಬುಲೆಟ್ಸ್ ನ ಕೆಳಗಡೆ ಇಳಿಸುವಂತದ್ದು. ಐಸ್ ನೋಡ್ಬೇಕು ಅವ್ರದ್ದು, ಎಷ್ಟು ಕ್ರೇಜಿ ಡೀಪ್ ಹರ್ಟ್ ಆಗಿರ್ತಾರೆ. ಅದ್ರ ಜೊತೆಗೆ ರಿವೆಂಜ್ ಅವ್ರ ತಲೆಯಲ್ಲಿ ಇರುತ್ತೆ. ಅಂಡ್ ಕ್ರೇಜಿ ವೈಬಲ್ ಇರ್ತಾರೆ, ಫಿಂಗರ್ ಇಟ್ಕೊಂಡಿರ್ತಾರಲ್ಲ. ಈ ಸೀಕ್ವೆನ್ಸ್ ಆಗಿರುವಂತದ್ದು ಅಬ್ಸರ್ವ್ ಮಾಡಿ. ಈ ಕಣ್ಣಲ್ಲೇ ನಿಮ್ಗೆಲ್ಲ ಸ್ಟೋರಿ, ಇಡೀ ಕಂಪ್ಲೀಟ್ ಮೂವಿಯ ಸ್ಟೋರಿ ಗೊತ್ತಾಗ್ತಿರುತ್ತೆ. ಅವ್ರು ಎಷ್ಟು ಡೀಪ್ ಹರ್ಟ್ ಆಗಿರ್ತಾರೆ, ಯಾವ ಒಂದು ರಿವೆಂಜಿಗೋಸ್ಕರ ಬಂದಿರ್ತಾರೆ, ಅಂಡ್ ಯಾವ ರೀತಿ ಕ್ರೇಜಿ ಪ್ರೆಸೆಂಟ್ ವೈಬಲ್ ಇದಾರೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುವಂತದ್ದು. ಅದಾದ್ಮೇಲೆ ಫೈಟ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗುತ್ತೆ. ಆರಡಿ ಗಜ ಬಂದ್ಬಿಟ್ಟು ಎಲ್ಲಾರು ಹೊಡಿಯುವಂತ ಸೀಕ್ವೆನ್ಸ್ ಆಗಿರುವಂತದ್ದು. ಹೊಡಿತಾ ಇರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಇವ್ರು ಎಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ, ಅಂಡ್ ಎಷ್ಟು ಹರ್ಟ್ ಆಗಿದ್ದಾರೆ ಅಂತ, ಯಾವ ರೀತಿ ರಿವೆಂಜ್ ತಗೊಂತಿದ್ದಾರೆ ಅಂತ ಹೇಳ್ಬಿಟ್ಟು. ಯಾವುದೇ ಒಂದು ರಕ್ತಪಾತ ಇಲ್ಲಿ ತೋರ್ಸಲ್ಲ. ಯಾಕೆ ಅಂದ್ರೆ ಇದನ್ನ ಕ್ಲೀನೆಸ್ಟ್ ಕ್ಲಾಸ್ ಫೈಟ್ ನಲ್ಲಿ ಆ ರೇಂಜಿಗೆ ಇಟ್ಟಿರುವಂತದ್ದು. ಸೊ ಆ ಕ್ಲಾಸ್ ಫೈಟ್ ಅಂತ ಹೇಳಿದಾಗ ನಾನು ಹೇಳಿದ್ನಲ್ಲ, ಇಲ್ಲಿ ಆಕ್ಚುಲಿ ಈ ಡೆವಿಲ್ ಸಿನಿಮಾ ಇರುವಂತದ್ದೇ ಆಕ್ಚುಲ್ ಕ್ಲಾಸ್ ಸಿನಿಮಾ ಆಗಿರುವಂತದ್ದು. ಕ್ಲಾಸ್ ಅಲ್ಲಿ ನಿಮಗೆ ಮಾಸ್ ಯಾಕೆ ಬರುತ್ತೆ ಅಂತಂದ್ರೆ, ಅಲ್ಲಿ ಅವ್ರಿಗೆ ಇರುವಂತ ಸೈಕಿ ಕ್ಯಾರೆಕ್ಟರ್ ಆಗಿರುವಂತದ್ದು. ಸೊ ನಾನು ಈ ಸಿನಿಮಾನ ಒಂದು ಕ್ಲಾಸ್ ಕ್ಯಾಟಗರಿನೇ ಇಡುವಂತದ್ದು. ಯಾವ ರೀತಿ ಪೋರ್ಟ್ರೆ ಮಾಡಿರುವಂತದ್ದು ಬ್ರಿಲಿಯಂಟ್ ಐಡಿಯಾ ಪ್ರಕಾಶ್ ವೀರ್ ಅವ್ರದ್ದು. ಅಂಡ್ ನಾನು ತುಂಬಾನೇ ಇಷ್ಟಪಟ್ಟಿರುವಂತದ್ದು ಮೇನ್ಲಿ ಡಿ ಬಾಸ್ ಅವರ ಲುಕ್. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬಿಜಿಎಂ ಬರುತ್ತೆ ವಿಜುವಲ್ ಜೊತೆಗೆ, ವಿಜುವಲ್ ಜೊತೆಗೆ ಒಂದು ಬರುತ್ತೆ. ಅದು ಕ್ರೇಜಿ. ರಜನೀಶ್ ಅವ್ರು ಮಾಡಿರುವಂತ ಬಿಜಿಎಂ ಏನಿದೆಯಲ್ಲ, ಅದು ಕ್ರೇಜಿ. ಚಿಕ್ಕ ಚಿಕ್ಕ ಡೀಟೇಲ್ಸ್ ಏನೇ ಈ ಒಂದು ಎಂಟೈರ್ ಟೀಸರ್ ಏನಿದೆಯಲ್ಲ, ದೊಡ್ಡ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಿರೋಂತ ಹೇಳ್ಬೋದು. ನಮಗೆ ಒಂದು ನೆಕ್ಸ್ಟ್ ಲೆವೆಲ್ ವೈಬ್ ಕೊಡ್ತಿದೆ. ಯಾಕೆ ಅಂತಂದ್ರೆ ಆ ಒಂದು ಎಲ್ಲ ಮ್ಯಾಚ್ ಆಗಿರೋದ್ರಿಂದ, ಲುಕ್ ಇಂದ ಹಿಡಿದು ಫೈಟ್ ಸೀಕ್ವೆನ್ಸ್ ಇಂದ ಹಿಡಿದು ಒಂದೊಂದು ಫ್ರೇಮ್ ಕೂಡ ಮ್ಯಾಚ್ ಆಗಿದೆ. ಡೈರೆಕ್ಷನ್ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಹಾಗೇನೆ ಬಿಜಿಎಂ, ಹಾಗೇನೆ ಲುಕ್, ಪ್ರತಿಯೊಂದು ಮ್ಯಾಚ್ ಆಗಿರೋದ್ರಿಂದ ನಮಗೆ ಅದ್ಭುತವಾಗಿ ಫೀಲ್ ಆಗಿದೆ ಅಂತ ಹೇಳ್ಬೋದು. ಆ ಒಂದು ಕ್ಲಾಸ್ ನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನನಗೆ ಹೇಳಕ್ಕಿದ್ದು ಇಷ್ಟು. ನೀವು ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು. ನೀವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಎಂಟೈರ್ ಮೂವಿ ಕನ್ನಡ ಇಂಡಸ್ಟ್ರಿಯ ಅಪ್ಡೇಟ್ಸ್ ಕೂಡ ಕೊಡೋಕಿದೆ. ಅದಾದ್ಮೇಲೆ ನಿಮಗೆ ಒಂದು ಡಿಬೋಸ್ ಅವರ ಎಂಟೈರ್ ಮೂವಿ ಲೈನ್ ಅಪ್ ಕೂಡ ಬರೋಕಿದೆ ಅಂತ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನಾನು ಹೇಳಕ್ಕಿದ್ದು. ಪೀಸ್ ಔಟ್.